ಒಂದು ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕಾಗತ್ತೆ. ಅದನ್ನ ಅದೊಂದು ಹೇಳೋದ್ರ ಜೊತೆಗೆ ಯಾರ್ಯಾರು ಅದರೊಳಗೆ ಅನಾಹುತದಲ್ಲಿ ಪಾಪ ನಮ್ಮನ್ನ ಅಗಲಿದ್ದಾರೆ, ಅವ್ರ ಕುಟುಂಬದವರಿಗೆ ಸಾಂತ್ವನದ ಜೊತೆಗೆ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನೇ ಎಲ್ಲರೂ ಒಟ್ಟಿಗೆ ಮಾಡಬೇಕಾಗ್ತದೆ. ಇದೆಲ್ಲ ದುರಂತ ಆಗಬಾರ್ದು. ಇದೆಲ್ಲದೂ ಕೂಡ ಸಮಾಜದಲ್ಲಿ ಬಹಳ ಒಂದು ಭಯ ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದು ಸ್ವಾಭಾವಿಕವಾಗಿ ಆಗ್ತದೆ. ಅದಕ್ಕೆ ಇಂಥ ಸ್ವಲ್ಪ ಎಲ್ಲರೂ ನಾವೆಲ್ಲ ಹುಷಾರಾಗಿರ್ಬೇಕು. ಒಂದು ಕಡೆಗೆ ವೈಫಲ್ಯ ಅನ್ನೋದಾದ್ರೂ ಕೂಡ ನಾವು ಬಹಳ ಜವಾಬ್ದಾರಿತವಾಗಿರ್ಬೇಕಾಗತ್ತೆ. ಅದಕ್ಕೆ ಅವರ ಕುಟುಂಬದವರಿಗೆ ಸಾಂತ್ವನ, ಮತ್ತೆ ಯಾರ್ಯಾರು ಗಾಯಗಳು ಆಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಆದಷ್ಟು ಬೇಗ ಗುಣ ಆಗ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಇನ್ನೊಂದು ಕಡೆಗೆ ನೋಡಿ, ಯಾವತ್ತೂ ಕೂಡ ಪುಲ್ವಾಮಾ ಇಲ್ಲಾಂದ್ರೆ ಪಹಲ್ಗಾಮು ಇದೆಲ್ಲ ಆಗ್ಬೇಕಾದ್ರೆ ಇದೆಲ್ಲ ಕಾರಣ ವೈಫಲ್ಯದಿಂದನೇ. ಅದನ್ನ ಏನಾದ್ರೂ ನಾವು ವಿರೋಧ ಪಕ್ಷದಲ್ಲಿದ್ದು ಏನಾದ್ರು ಹೇಳಿದ ತಕ್ಷಣ ಬೇರೆ ರೀತಿ ಅದನ್ನ ಹೇಳ್ಬಿಡ್ತಾರೆ. ನ್ಯೂನತೆಗಳು ತಪ್ಪಿತ್ತು ಅಂದ್ರೆ ಕೇಂದ್ರದವ್ರದ್ದಾಗ್ಲಿ ಯಾರದೇ ಆಗಿರ್ಲಿ ಅವ್ರು ಒಪ್ಕೊಳ್ಬೇಕಾಗತ್ತೆ. ಅದನ್ನ ಸರಿಪಡಿಸ್ತಕ್ಕಂಥದ್ದು ವ್ಯವಸ್ಥೆನ ಮಾಡ್ಬೇಕಾಗತ್ತೆ. ಯಾರ್ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ತಪ್ಪಾಗ್ತದೆ. ಇವತ್ತು ಬಿಹಾರ್ ಚುನಾವಣೆ ನಡೀತಾ ಇದೆ. ಬಿಹಾರ್ ಚುನಾವಣೆಗೆ ಏನ್ ಸಂದೇಶ ಕೊಡ್ತಾ ಇದ್ದೀರಿ? ಸೆಕ್ಯೂರಿಟಿ ಬಗ್ಗೆ ಏನ್ ಸಂದೇಶ ಕೊಡ್ತೀರಿ? ನೀವು ಹೇಳಿದ್ರಿ ಏನಂತ, ಸಿಂಧೂರು ಆಪರೇಷನ್ ಮಾಡಿದ್ವಿ. ಸಿಂಧೂರು ಆಪರೇಷನ್ ಯಾಕೆ ಆಯ್ತು? ಅದಕ್ಕಿಂತ ಮುಂಚೆ ನೀವ್ ಯಾಕೆ ಜವಾಬ್ದಾರಿ ತಗೊಳ್ಳಿಲ್ಲ? ನಾವೇನಾದ್ರು ಹೇಳಿದಾಗ ನಿಮ್ ಟೈಮ್ ಬೇಡ, ನಿಮಗೆ ಜನರು ಕೊಟ್ಟಿದಾರಲ್ಲ, ಈಗ ನೀವೇನ್ ಮಾಡಿದ್ರಿ? ಇದನ್ನೆಲ್ಲ ಉತ್ತರ ಕೊಡೋದಕ್ಕೆ ಯಾರು ಕೊಡ್ಬೇಕು? ಈ ದೇಶದ ಪ್ರಧಾನಮಂತ್ರಿಗಳು ಯಾವತ್ತು ನಿಮಗೆ ಉತ್ತರವನ್ನು ಕೊಟ್ಟಿದ್ದಾರೆ? ಬೇರೆಯವ್ರ ಕೈಯಲ್ಲಿ ಹೇಳ್ಸೋದು, ಯಾವ್ದೋ ಒಂದು ಡಿಬೇಟ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡೋದು, ಬೇರೆಯವರಿಗೆ ಹೀಯಾಳವಾಗಿ ಹೇಳ್ಸೋದು, ಇಲ್ಲಾಂದ್ರೆ ಯಾವ್ದೋ ನಮ್ಮ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನೀವ್ ಹಿಂಗೆ ಹೇಳಿದಕ್ಕೆ ಹಿಂಗೆ ಅಂತೇಳಿ. ಆದ್ರೆ ಬಿರಿಯಾನಿ ತಿಂದು ಬಂದವ್ರು ಯಾರು ಅಂತೇಳಿ ನಾನು ಪ್ರಶ್ನೆ ಮಾಡ್ಬೇಕಾದ್ರೆ ನಾನು ಅಷ್ಟು ಚೀಪಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಅನಿವಾರ್ಯವಾಗಿ ನಮ್ಮ ಬಾಯಲ್ಲೂ ಇಂಥ ಮಾತು ಬರುತ್ತೆ. ಇದರಲ್ಲಿ ಎರಡು ಭಾಗ ಆಗ್ತದೆ. ಒಂದು, ಇದು ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕರ್ತವ್ಯ. ಆಮೇಲೆ ಇದು ಏನಾದ್ರು ಈ ತರ ಆಗಿರೋದು ಏನಾಗಿದೆ ಅದು ಹೊಣೆಯನ್ನ ಪ್ರಧಾನಮಂತ್ರಿಗಳೇ ತಗೊಳ್ಬೇಕಾದ್ ಸಾಕು. ಅಮಿತ್ ಶಾ ಎಲ್ಲದಕ್ಕೂ ಅಮಿತ್ ಶಾನೇ, ಎಲ್ಲದಕ್ಕೂ ಇವರೇ, ಯಾರಿಗೂ ಸಿಗೋದಿಲ್ಲ ಅಲ್ಲ. ಯಾರ್ಯಾರಿದ್ದಾರೆ ತಕ್ಷಣ ಆಕ್ಷನ್ ತಗೊಳ್ಬೇಕಾಗುತ್ತೆ. ಈ ತರ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಇದನ್ನ ನಾನು ಕೇಂದ್ರ ಸರ್ಕಾರದವರು ವೈಫಲ್ಯಕ್ಕೆ ಇವತ್ತು ನಾನು ಖಂಡನೆಯನ್ನ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ಈಗ ನೀವು ಅದೊಂದು ಹೇಳಿದ್ರಿ. ಮತ್ತೆ ಅದಾನಿಯವರ ಪೋರ್ಟ್ ಅಲ್ಲಿ ಎಷ್ಟು ಗಾಂಜಾ ಸಿಕ್ತು ಅನ್ನೋದನ್ನ ನಾವು ಚರ್ಚೆ ಮಾಡ್ಬೇಕಾಗತ್ತೆ. ಇವ್ರೇನು ಮಾಡ್ತಾರೆ, ನಾವು ಬಂದ್ಮೇಲೆ ಏನೂ ಆಗೇ ಇಲ್ಲ ಅಂತ ಹೇಳಿ ಮಾಧ್ಯಮದಲ್ಲಿ ಸುಳ್ಳು ಹೇಳ್ಕೊಂಡು ಹೋಗಿ ಇವತ್ತು ಏನೂ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಜನರಿಗೆ ಮಿಸ್ಗೈಡ್ ಮಾಡ್ತಕ್ಕಂಥದ್ದಲ್ಲ. ಪ್ರಾಕ್ಟಿಕಲಿ ಹೇಳೋಣ ತಗೊಳ್ಳಿ. ಈಗ ಆಗಿದೆ, ಅಟ್ಲೀಸ್ಟ್ ಆಗಿದೆ, ನಮ್ದು ತಪ್ಪಾಗಿದೆ ಅಂತ ಹೇಳಿದಾಗ ಮುಂದೆ ವ್ಯವಸ್ಥೆಯನ್ನಾದ್ರೂ ಮುಂದೆ ಸರಿ ಮಾಡ್ಕೋಬಹುದು. ಆಗಿರೋದನ್ನ ಮುಚ್ಚಿಡ್ತಕ್ಕಂಥ ವ್ಯವಸ್ಥೆಯನ್ನ ನೀವು ಸಿಂಧೂರ್ ಹೆಸರಲ್ಲಿ ನೋಡಿ ಅದನ್ನ ಹೆಂಗೆ ತಗೊಳ್ತಾರೆ ಅಂತ ಹೇಳಿ ಜನರ ಒಂದು ಭಾವನಾತ್ಮಕದ ಒಂದು ವ್ಯವಸ್ಥೆಯಲ್ಲಿ ಏನ್ ತಗೊಂಡು ಹೋಗ್ತಾರೆ ಅದನ್ನೆಲ್ಲ ಚಾಳಿ ಬಿಡಬೇಕಾಗತ್ತೆ. ಬಿಜೆಪಿಯವರು ಇದ್ರಲ್ಲಿ ನಿಲ್ಲಿಸಿದ್ರು. ಇನ್ಮೇಲೆ ಏನೇನ್ ಸಾಯಂಕಾಲ ಏನ್ ಮಾಡ್ತಾರೋ ಗೊತ್ತಿಲ್ಲ. ಯಾರು ಏನ್ ಸಡನ್ ಆಗಿ ಹೋಗ್ಬಿಟ್ಟು ಹಿಂಗಾಗಿದೆ ನೀವು ಮಾಡಿದಿರಿ ಅಂತ ಹೇಳಿಲ್ಲ. ಆದ್ರೆ ವೈಫಲ್ಯ ಕಾಣಿಸ್ತಾ ಇದೆ ಅನ್ನೋದನ್ನ ನೀವೇ ಮಾಧ್ಯಮದವ್ರು ತೋರಿಸಿದಾಗ ಹಾಗಾದ್ರೆ ನಾವು ಎಲ್ಲಿದ್ದೀವಿ? ಏನ್ ಸೆಕ್ಯೂರಿಟಿ ಕೊಡ್ತಾರೆ? ಹೆಂಗೆ ವ್ಯವಸ್ಥೆಯಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಜನರು ಹೆಂಗೆ ಬದುಕ್ತಾರೆ? ಇದೆಲ್ಲದೂ ಕೂಡ ಪ್ರಶ್ನೆ ಬರೋದ್ರಿಂದ ನನಗನ್ಸುತ್ತೆ ನೋಡಿ, ಪಹಲ್ಗಾಮ್ ಆಗಿರ್ತಕ್ಕಂಥದ್ದು ರೀಸನ್ ಕೂಡ ಅಲ್ಲಿ ಯಾರು ಸೈನಿಕರು ಇರ್ಲಿಲ್ಲ. ಸುಮ್ಮನೆ ಒಂದು ಉದಾಹರಣೆ. ಯಾಕಿರ್ಲಿಲ್ಲ? ಬಿಕಾಸ್ ರಿಕ್ರೂಟ್ಮೆಂಟ್ ಮಾಡಿಲ್ಲ. ನೀವು ಬೇರೆದಕ್ಕೆಲ್ಲ ಇಲ್ಲಿ ಕೇಂದ್ರ ನೋಡಿ, ವೈಫಲ್ಯ ಅಂದಾಗ ರಾಜ್ಯ ಸರ್ಕಾರದಲ್ಲೂ ಏನಾದ್ರು ಹಿಂಗಾದ್ರೆ ನಾಳೆ ವೈಫಲ್ಯ ಇವ್ರದ್ದು ಆಗ್ತದೆ. ಯಾಕೆ ಗೊತ್ತನೋ, ಇವ್ರು ದುಡ್ಡು ಕೊಡಲ್ಲ. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ನಡೆಸೋದಕ್ಕೆ ಅದೇ ಆಗಿರ್ತಕ್ಕಂಥ ತೊಂದರೆ ಆಗುತ್ತೆ. ಇದನ್ನೆಲ್ಲ ಖಂಡಮ್ ಮಾಡಬೇಕಾಗುತ್ತೆ. ಯಾರ್ಯಾರು ತಪ್ಪಿದಾವೆ ಅದನ್ನ ಹೊರಗಡೆ ತರಬೇಕಾಗತ್ತೆ. ನಾನು ಮಾಧ್ಯಮದವ್ರಿಗೂ ಕೂಡ ಅನಾಲಿಸಿಸ್ ಮಾಡಿ ಇದನ್ನ ಯಾವ ರೀತಿ ಅಂತ ಅದನ್ನ ಮೋಸ್ಟ್ಲಿ ನಾವು ಹೇಳೋದಾಯ್ತು. ಇನ್ನು ಮಾಧ್ಯಮದವ್ರು ನೀವೇ ಬುದ್ಧಿ ಹೇಳ್ಬೇಕು ಅವರಿಗೆ. ಆ ಬುದ್ಧಿ ಬರುತ್ತೆ ಏನೋ ಗೊತ್ತಿಲ್ಲ ನನಗೆ. ಸರ್ಕಾರವನ್ನ ಹೊಣೆ ಮಾಡ್ತೀವಿ. ಗೃಹ ಸಚಿವರು ಅಸಮರ್ಥರು ಅಂತಂದ್ರು, ರಾಜೀನಾಮೆ ಕೊಡ್ಬೇಕು ಅನ್ನುವಂತ ಪ್ರಶ್ನೆ ಆಯ್ತು. ಈಗ ಗೃಹ ಸಚಿವರು ರಾಜ್ಯದವ್ರನ್ನ ತೆಗಿಯೋಣ. ಅದೇ ಅಸಮರ್ಥರುಕ್ಕಿಂತ ಮುಂಚೆ ಪ್ರಧಾನಮಂತ್ರಿ ಅವ್ರನ್ನ ಮತ್ತೆ ಹೋಮ್ ಮಿನಿಸ್ಟರ್ನ ಹಾಕಿದ್ರೆ ಹೆಂಗ್ ಕಾಣಿಸುತ್ತೆ? ಬಿಜೆಪಿಯವ್ರಿಗೆ ಒಂದ್ಸತಿ ನೋಡ್ಕೊಳಕ್ ಹೇಳಿ, ಅದನ್ನ ಮಾಡಿ ಟ್ವೀಟ್ ಮಾಡ್ಕೊಳಕ್ ಹೇಳಿ ಹೆಂಗ್ ಕಾಣಿಸುತ್ತೆ? ಅದೇ ಇಂಥ ಸಂದರ್ಭದಲ್ಲಿ ಒಂದಾಗಿರ್ಬೇಕು. ಯಾಕಂದ್ರೆ ಎಷ್ಟೇ ಆದ್ರೂ ನಾವು ಭಾರತೀಯರೇ. ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು ಹಿಂಗಾದ ತಕ್ಷಣ ಏನು ಅವರು ಬೇರೆ ದೇಶದವರು ಇಲ್ಲ ಕೆಟ್ಟವರು ಒಳ್ಳೆಯವರು ಅಂತ ಹೇಳಲ್ಲ. ಈ ತರ ಸೃಷ್ಟಿ ಆಗಿದ್ದ ಕಾರಣಕರ್ತರು ನೀವು ಅನ್ನೋದನ್ನ ನಾವು ಬೆಟ್ಟು ತೋರಿಸ್ತಾ ಇದೀವಿ. ಇಡೀ ಭಾರತ ದೇಶ ನಿಮ್ ಕಡೆಗೆ ಬೆಟ್ಟು ತೋರಿಸಿ ಉತ್ತರವನ್ನ ಕೇಳ್ತಾ ಇದ್ದಾರೆ. ಉತ್ತರವನ್ನ ಕೊಡೋದಲ್ಲ,
ನಿಮ್ಮ ಕರ್ತವ್ಯವನ್ನ ನಿಮಗೇನಾರ ಮಾಡೋಕ್ಕಾಗಲಿಲ್ಲ ಅಂದರೆ ಬಿಟ್ಟು ಹೋಗ್ರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.